ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಮುಡಾ ಕೇಸ್ ಇಡಿಗೆ ತನಿಖೆ ಮಾಡಲು ಅಧಿಕಾರವೇ ಇಲ್ಲ, ಇದು ರಾಜಕೀಯ ಪ್ರೇರಿತ ಹಾಗೂ ದುರುದ್ದೇಶ, ಸಿಎಂ ಸಿದ್ದರಾಮಯ್ಯ ಆರೋಪ. ಮುಡಾ ಅಕ್ರಮದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಜಾರಿ ನಿರ್ದೇಶನಾಲಯ ಎಳೆಯಾಗಿ ಬಿಡಿಸಿದೆ. ಮುಡಾ ಅಕ್ರಮ ತನಿಖೆ ಪ್ರಗತಿ ಬಗ್ಗೆ ಲೋಕಾಯುಕ್ತಕ್ಕೆ ಇಡಿ ಪತ್ರ ಸ್ವಾಗತಾರ್ಹ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ. ಇಡಿಗೆ ತನಿಖೆ ಮಾಡಲು ಅಧಿಕಾರವೇ ಇಲ್ಲ, ಇದು ರಾಜಕೀಯ ಪ್ರೇರಿತ ಹಾಗೂ ದುರುದ್ದೇಶ ಎಂದು ಸಿಎಂ ಸಿದ್ದರಾಮಯ್ಯ ಟೀಕಿಸಿದರು. ಮಂಡ್ಯದ ಕೆಆರ್ಪೇಟೆಯಲ್ಲಿ ಮಾತನಾಡಿದ ಅವರು, ಇಡಿ ಬಂದಿರೋದು ರಾಜಕೀಯ ಪ್ರೇರಿತವಾಗಿದೆ. ನಾಳೆ ನ್ಯಾಯಾಲಯದಲ್ಲಿ ಕೇಸ್ ಬರ್ತಾ ಇದೆ, ಸಿಂಗಲ್ ಜಡ್ಜ್ ಬೆಂಚ್ನಲ್ಲಿ ಬರುತ್ತೆ. ನಾವು ಹಾಕಿರೋ ಅಪೀಲು ಅದು. ಈಗ ಇಡಿ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಏನು ಅರ್ಥ? ಇಡಿ ಅವರಿಗೆ ಯಾವುದೇ ಅಧಿಕಾರವೂ ಇಲ್ಲ, ಕೋರ್ಟ್ ಮೇಲೆ ಒತ್ತಡ ಹಾಕಲು ಹೀಗೆ ಮಾಡಿದ್ದಾರೆ. ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡಿ ಅವರು ವರದಿ ನೀಡ್ತಾರೆ, ಲೋಕಾಯುಕ್ತರ ಮೇಲೆ ಒತ್ತಡ ಹಾಕಲು ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಪ್ರೇರಿತ ಹಾಗೂ ದುರುದ್ದೇಶ. ಇಡಿಗೆ ತನಿಖೆ ಮಾಡಲು ಅಧಿಕಾರ ಇಲ್ಲ, ರಾಜ್ಯಪಾಲರು ತನಿಖೆ ಮಾಡಿ ಅಂತ ಲೋಕಾಯುಕ್ತಗೆ ಹೇಳಿರೋದು. ಕೋರ್ಟ್ ಸಹ ಡಿಸೆಂಬರ್ 24ಕ್ಕೆ ತನಿಖೆ ವರದಿ ಅಂತ ಹೇಳಿದ್ದಾರೆ. ಈಗ ಇಡಿ ಯಾಕೆ ಲೆಟರ್ ಬರೆಯುತ್ತಾರೆ? ರಾಜಕೀಯವಾಗಿ ಇಡಿ ಈ ಕೇಸ್ ಮಾಡ್ತಾ ಇದೆ, ತನಿಖೆ ಮಾಡಿ ಈಗ ಯಾಕೆ ಈ ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇದ್ದಾರೆ? ಪಿಟಿಐ ಹಾಗೂ ಮಾಧ್ಯಮಗಳಿಗೆ ರಿಲೀಸ್ ಮಾಡಿರೋದು ಕಾನೂನು ಬಾಹಿರ ಎಂದ ಅವರು, ಡಿಕೆಶಿಯಿಂದ ಒಪ್ಪಂದ ಹೇಳಿಕೆ ವಿಚಾರವಾಗಿ ಮಾತನಾಡಿ, ನಮ್ಮ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದರಂತೆ ನಡೆದುಕೊಳ್ಳುವುದು. ಸದ್ಯಕ್ಕೆ ಸಚಿವ ಸಂಪುಟ ಪುನಾರಚನೆ ಆಗಲ್ಲ. ನಾನು ಇದುವರೆಗೆ ಹೇಳಿಲ್ಲ, ಯಾರು ಹೇಳ್ತಾರೆ ಅನ್ನೋದು ಮುಖ್ಯವಲ್ಲ. ಹೈಕಮಾಂಡ್ ಸೂಚನೆ ನೀಡಬೇಕು, ಆ ಬಳಿಕ ನಾನು ನಿರ್ಧಾರ ಮಾಡಬೇಕು. ಹೈಕಮಾಂಡ್ ಹೇಳಿಯೂ ಇಲ್ಲ, ನಾನು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಗುರುವಾರ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಸ್ವಾಭಿಮಾನಿ ಒಕ್ಕೂಟದಲ್ಲಿ ಸಮಾವೇಶ ನಡೆಯುತ್ತಿದೆ. ಸ್ವಾಭಿಮಾನಿ ಒಕ್ಕೂಟದಿಂದ ಹೆಚ್ಚಾಗಿ ಜನರು ಕರೆದುಕೊಂಡು ಬರ್ತಾರೆ. ಹೆಸರು ಯಾವುದೋ ಬದಲಾವಣೆ ಆಗಿಲ್ಲ, ಕಾಂಗ್ರೆಸ್ ಪಕ್ಷವೂ ಸೇರಿಕೊಂಡು ಮಾಡ್ತಾ ಇದೆ ಎಂದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿದ ಜಾರಿ ನಿರ್ದೇಶನಾಲಯ ಭೂಸ್ವಾಧೀನ ಪ್ರಕ್ರಿಯೆಯೇ ಅಕ್ರಮ ಎಂದು ಹೇಳಿದೆ. ಮುಡಾ ಅಕ್ರಮದ ತನಿಖೆ ನಡೆಸುತ್ತಿರುವ ಇಡಿ ಲೋಕಾಯುಕ್ತ ಎಡಿಜಿಪಿಗೆ ತನಿಖೆಯ ಪ್ರಗತಿಯ ಬಗ್ಗೆ ಪತ್ರ ಬರೆದಿರುವುದನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ವಾಗತಿಸಿದ್ದಾರೆ. ಕಲಬುರಗಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಪ್ರಾಥಮಿಕ ಹಂತದಲ್ಲಿ ಇಡಿ ನಡೆಸಿದ ತನಿಖೆಯಲ್ಲಿ 700 ಕೋಟಿ ರು ಹೆಚ್ಚು ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದಿದೆ. ಮುಡಾ ಅಕ್ರಮದ ಬಗ್ಗೆ ಎಳೆಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಜಾರಿ ನಿರ್ದೇಶನಾಲಯ ಬಿಡಿಸಿದೆ. ಸಿಎಂ ಪತ್ನಿಗೆ ಕೊಟ್ಟಿರುವ 14 ಸೈಟ್ಗಳು ಸಹ ಅಕ್ರಮ ಎಂದು ಇಡಿ ಉಲ್ಲೇಖಿಸಿದೆ. ಮುಡಾ ಹಗರಣವು ಕೇವಲ ಮುಖ್ಯಮಂತ್ರಿ ಕುಟುಂಬಕ್ಕೆ 14 ನಿವೇಶನ ಹಂಚಿಕೆಗೆ ಸೀಮಿತವಾಗಿಲ್ಲ ಎಂದು ನಾವು ಹೇಳುತ್ತಲೇ ಇದ್ದೇವೆ. 100 ಕೋಟಿ ರೂಪಾಯಿಗಳ ಹಗರಣ ಎಂದು ನಾನು ಈ ಹಿಂದೆಯೂ ಹೇಳಿದ್ದೆ. ನನ್ನ ಹೇಳಿಕೆ ಕೇವಲ ಆರೋಪವಾಗಿರಲಿಲ್ಲ ಎಂಬುದು ಈಗ ಇಡಿ ತನಿಖೆಯಿಂದ ಸಾಬೀತಾಗಿದೆ. ಜಾರಿ ನಿರ್ದೇಶನಾಲಯ ನಿಷ್ಪಕ್ಷಪಾತ ತನಿಖೆ ನಡೆಸಿದೆ. ಮುಡಾ ನಿವೇಶನ ಹಂಚಿಕೆಯಲ್ಲಿ 700 ಕೋಟಿ ರು ಹೆಚ್ಚು ಹಗರಣ ನಡೆದಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಸಿಎಂ ಪತ್ನಿ ಪಾರ್ವತಿ ಬಿಎಂ ಅವರಿಗೆ 14 ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿರುವುದನ್ನು ಇಡಿ ಪತ್ತೆ ಹಚ್ಚಿದೆ. ಕೇಂದ್ರ ಸಂಸ್ಥೆಯು ಕರ್ನಾಟಕ ಲೋಕಾಯುಕ್ತ ಇಲಾಖೆಗೆ ಇತ್ತೀಚೆಗೆ ಬರೆದ ಪತ್ರದಲ್ಲಿ ಮುಡಾ ಒಟ್ಟು 1095 ಸೈಟ್ಗಳನ್ನು ಬೇನಾಮಿ ಮತ್ತು ಇತರರಿಗೆ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿದೆ ಎಂದು ತನ್ನ ತನಿಖೆಯಲ್ಲಿ ಕಂಡುಬಂದಿದೆ ಎಂದು ಹೇಳಿಕೊಂಡಿದೆ. ಸಿದ್ದರಾಮಯ್ಯ ಅವರ ಆಪ್ತ ಸಹಾಯಕರಲ್ಲಿ ಒಬ್ಬರಾದ ಎಸ್ಜಿ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ಕುಮಾರ್ ಅವರು ಈ ಪ್ರಕ್ರಿಯೆಯಲ್ಲಿ ಅನಗತ್ಯ ಪ್ರಭಾವ ಬೀರಿದ್ದಾರೆ ಎಂಬುದಕ್ಕೆ ಪುರಾವೆಗಳು ಸಿಕ್ಕಿವೆ ಎಂದು ಸಂಸ್ಥೆ ತಿಳಿಸಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜನ ಬಲವನ್ನ ತುಂಬಲು ಹಾಸನದಲ್ಲಿ ಡಿಸೆಂಬರ್ 5ರಂದು ನಡೆಯುವ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಸಮಾವೇಶವನ್ನು ಯಶಸ್ವಿಗೊಳಿಸಲು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ 20,000ಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಎಂದು ಕೆಪಿಸಿಸಿ ಸದಸ್ಯ ದೊಡ್ಡಸ್ವಾಮಿಗೌಡ ತಿಳಿಸಿದರು. ಕೆಆರ್ ನಗರ ಪಟ್ಟಣದ ಮುಳ್ಳೂರು ರಸ್ತೆಯಲ್ಲಿರುವ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಜನತೆ ಶಕ್ತಿಯನ್ನ ತುಂಬಿದ್ದು, ಡಿಸೆಂಬರ್ 5ರಂದು ಹಾಸನದಲ್ಲಿ ಆಯೋಜಿಸಿರುವ ಸಮಾವೇಶಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಬಲಪಡಿಸಲು ಕ್ಷೇತ್ರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಕರೆ ನೀಡಿದರು. ಸಮಾವೇಶವನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದೆ. ಅಲ್ಲಿ ಇಡೀ ರಾಜ್ಯ, ಅದು ವಿಶೇಷವಾಗಿ ಒಂದು 5-6 ಜಿಲ್ಲೆಗಳಿಂದ ಹೆಚ್ಚಿನ ಜನರನ್ನ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ಇವತ್ತು ಎಲ್ಲಾ ತಾಲೂಕು ಎಲ್ಲ ಶಾಸಕರಿಗೆ ಮುಖಂಡರುಗಳಿಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ಇವತ್ತು ನಾವು ಕೂಡ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಜನವನ್ನ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ನಮಗಿದೆ. ಯಾಕಂದ್ರೆ ಅವರು ಬೇರೆ ಚಾಮರಾಜನಗರ ನೀವು ಹತ್ತಿರದಲ್ಲಿದ್ದೀರಪ್ಪ, ಜಾಸ್ತಿ ಜನ ಕರ್ಕೊಂಡು ನೀವು ಹಾಸನ. ಶಾಸಕ ಡಿ ರವಿಶಂಕರ್ ಮಾತನಾಡಿ, ಈ ಸಮಾವೇಶದಲ್ಲಿ ನಾವೆಲ್ಲ ಪಾಲ್ಗೊಳ್ಳುವ ಮೂಲಕ ಇತಿಹಾಸ ಸೃಷ್ಟಿಸುವ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ನಡೆದ ಜನಪರ ಕಾರ್ಯಕ್ರಮಗಳಿಗೆ ಬೆಂಬಲ ಸೂಚಿಸಬೇಕು. ಮುಂಬರುವ ಫೆಬ್ರವರಿ ತಿಂಗಳಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಯುವ ಸಾಧ್ಯತೆಯನ್ನ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಮುನ್ಸೂಚನೆಯನ್ನು ನೀಡಿದ್ದು, ಈಗಿನಿಂದಲೇ ಆಕಾಂಕ್ಷಿಗಳು ಹೊಸ ಹುಮ್ಮಸ್ಸಿನಿಂದ ನಿಮ್ಮ ಕ್ಷೇತ್ರದ ಜನರನ್ನ ಹೆಚ್ಚು ಕರೆತನ್ನಿ ಎಂದರು.
ಏನು ನಮ್ಮ ರಾಜ್ಯದಲ್ಲಿ ಉಪಚುನಾವಣೆಗಳು 3 ಕಡೆ ನಡೆದಿದೆ. ಆ 3 ಕಡೆಗಳಲ್ಲೂ ಕೂಡ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಹಲವಾರು ರೀತಿಯ ಒಂದು ಜವಾಬ್ದಾರಿಗಳನ್ನು ಹೊತ್ಕೊಂಡು ಮುಖಂಡರು ಸಮೇತವಾಗಿ ಇವತ್ತು ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಅಲ್ಲಿ ಎಲ್ಲರೂ ಕೂಡ ಬರುವಂತ ನಿಟ್ಟಿನಲ್ಲಿ ತಾವು ಈ ಸಮಾವೇಶದಲ್ಲಿ ಮುಖ್ಯನ ಒಂದು ಹೊಸ ಗಾಳಿಯನ್ನ ಹೊಸ ಪರ್ವವನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಕೆಆರ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮಹದೇವ್, ಸಾಲಿಗ್ರಾಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯಶಂಕರ್, ನಗರಾಧ್ಯಕ್ಷ ಎಂಜಿ ರಮೇಶ್, ಸಾಲಿಗ್ರಾಮ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರಾಣಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮೇಗೌಡ, ಜಯರಾಮೇಗೌಡ ಸೇರಿದಂತೆ ಇತರರಿದ್ದರು. ಬಿಎ ಬಿಎಡ್ ಓದಿದರೆ ಸಾಲದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಐಎಎಸ್ ಐಪಿಎಸ್ ಅಧಿಕಾರಿಗಳಾಗಿ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಪ್ರಶಿಕ್ಷಣಾರ್ಥಿಗಳಿಗೆ ಕರೆ ನೀಡಿದರು. ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ಹಿರಿಯ ಪ್ರಶಿಕ್ಷಣಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಿಎಡ್ ಶಿಕ್ಷಣ ಜವಾಬ್ದಾರಿಯುತ ಶಿಕ್ಷಣವಾಗಿದ್ದು ಉತ್ತಮವಾಗಿ ಅಭ್ಯಾಸ ಮಾಡಿದರೆ ಮಾತ್ರ ಪ್ರಗತಿ ಸಾಧ್ಯ ಎಂದರು. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಲೋಕಸಭೆ ಪ್ರತಿ 7 ವರ್ಷಕ್ಕೊಮ್ಮೆ ಪರೀಕ್ಷೆಗಳನ್ನು ಇವತ್ತು ನಡೆಸ್ತಾ ಇದೆ. ಅದು ಗೆಜೆಟೆಡ್ ಅಧಿಕಾರಿಗಳಿಗಾಗಿ ಆಗುತ್ತೆ. ಎಲ್ಲ ಪದವೀಧರು ಪರೀಕ್ಷೆ ಬರೀಲಿಕ್ಕೆ ಆದರು. ಹಾಗೆ ಐಎಎಸ್ ಐಪಿಎಸ್ ಪರೀಕ್ಷೆಗಳಿದ್ದಾವೆ. ನಾಗಮಂಗಲ ಕಡು ಬಡವರ ಹುಡುಗ, ಯಾವುದೋ ಸಣ್ಣ ಪುಟ್ಟ ಗುಜರಿ ಕೆಲಸ ಮಾಡೋದು ಮಗ ಇವತ್ತು ಐಎಎಸ್ ಪರೀಕ್ಷೆ ಮಾಡಿದ್ದಾನೆ. ನಿಮ್ಗೆ ಯಾಕೆ ಆಗಬಾರ್ದು ಅಂತ ಎತ್ತರದ ಡಾಕ್ಟರ್ ಅಬ್ದುಲ್ ಕಲಾಂ ನಮ್ಮ ರಾಷ್ಟ್ರಪತಿಗಳು ಹೇಳ್ತಾರೆ, ಮಕ್ಕಳೇ ಅತ್ಯಂತ ಎತ್ತರದ ಕನಸುಗಳನ್ನು ಕಾಣಿ. ಅತ್ಯಂತ ಎತ್ತರದ ಕನಸುಗಳನ್ನು ಕಾಣೋದು ಅಷ್ಟೇ ಅಲ್ಲ, ನಿರಂತರವಾದ ಪರಿಶ್ರಮವನ್ನು ಹಾಕಿ ಆ ಕನಸು ನಿಮ್ದಾಗ್ತದೆ. ಹಾಗಾಗಿ ನೀವು ನಾನು BA BEd ಮುಗಿಸ್ದೆ, ಇನ್ನು ಸಾಕಪ್ಪ ಅಲ್ಲೆಲ್ಲೋ ಪಾಠ ಮಾಡ್ಕೊಂಡು ಸ್ವಲ್ಪ ಸಂಬಳ ಇಸ್ಕೊಂಡು ಕಾಲ ಕಳಿಬೇಕು ಅನ್ನೋಂಥ ಆಸೆಗೆ ನಿಲ್ಲಬೇಡಿ. ಈ ವಿಶಾಲವಾದ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ 108 ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ. ಆ ಪರೀಕ್ಷೆಗಳನ್ನು ಜಯಿಸುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮೆಲ್ಲರಲ್ಲೂ ಇದೆ. ನೀವೆಲ್ಲರೂ ಬುದ್ಧಿವಂತರೆ. ಆದರೆ ನೀವೇನು ತಿಳ್ಕೊಂಡ್ಬಿಡ್ತೀರಿ, ಇಲ್ಲ ನಾನು ಕಡಿಮೆ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ವಾ, ನಾನು ಹೇಳಿದ್ರೆ ಮುಗ್ತಾ ಇದೆಯಲ್ವಾ, ಮತ್ತು ಬುದ್ಧಿವಂತರೆ ನೀವು. ಹಾಗಾಗಿ ಇಲ್ಲ ನಾನು ಏನಾದರೂ ಮಾಡಿ ಒಂದು ಒಳ್ಳೆಯ ಅಧಿಕಾರಿ ಆಗಬೇಕು, ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು, ಇಲ್ಲ ನಾನು ಏನಾದರೂ ಮಾಡಿ ಪರೀಕ್ಷೆ ಬರೆದು ಸರ್ಕಾರಿ ಕಾಲೇಜಿಗೆ ಹೋಗಬೇಕು, ಈ ತೀರ್ಮಾನಕ್ಕೆ ನೀವು ಬರಬೇಕು. ಅದಕ್ಕೆ ಮಾನಸಿಕವಾಗಿ ನೀವು ಸಿದ್ಧರಾಗಬೇಕು. ಅದಕ್ಕೆಲ್ಲ ತಯಾರಿಯನ್ನು ಮಾಡಬೇಕು. ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಯಮದೂರು ಸಿದ್ದರಾಜು, ಸಮಾಜ ಕಲ್ಯಾಣಾಧಿಕಾರಿ ಸಂತೋಷ್ ಕುಮಾರ್, ಪ್ರಾಂಶುಪಾಲ ಬಾಲಸುಬ್ರಹ್ಮಣ್ಯ, ಕಸಾಪ ಅಧ್ಯಕ್ಷ ಚೇತನ್ ಕುಮಾರ್ ಸೇರಿದಂತೆ ಹಲವರಿದ್ದರು. ಮೂಲವ್ಯಾಧಿ ರೋಗವು ಅಂಟು ರೋಗವಲ್ಲ. ರೋಗಿಗಳು ಸಂಕೋಚ ಸ್ವಭಾವ ಬಿಟ್ಟು ವೈದ್ಯರ ಬಳಿ ನಿಮ್ಮ ಸಮಸ್ಯೆ ಹೇಳಿಕೊಳ್ಳಿ ಎಂದು ಎಸ್ಟಿ ಜಯರಾಮ್ ಆಸ್ಪತ್ರೆ ಆಡಳಿತಾಧಿಕಾರಿ ಮಾದೇಶ್ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಲಯನ್ಸ್ ಭವನದಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಹಲಗೂರು ಹಾಗೂ ಎಸ್ಟಿ ಜಯರಾಮ್ ಆಸ್ಪತ್ರೆ ವತಿಯಿಂದ ನಡೆದ ಉಚಿತ ಮೂಲವ್ಯಾಧಿ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಳ್ಳಿಗಾಡಿನ ಪ್ರದೇಶ ಜನರಿಗೆ ಅನುಕೂಲವಾಗುವ ಇಂತಹ ಶಿಬಿರ ಆಯೋಜಿಸಿದ್ದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಒಂದು ಉಚಿತ ತಪಾಸಣಾ ಶಿಬಿರವನ್ನು ನಾವು ಈ ಹಲಗೂರು ಜನತೆಗೋಸ್ಕರ ನಾವು ಏರ್ಪಾಡು ಮಾಡಿದ್ದೀವಿ. ಮತ್ತು ಶಿಬಿರ ಆಲ್ರೆಡಿ ನಡೀತಾ ಇದೆ. ಇದರ ಉದ್ದೇಶ ನಮ್ಮ ಹಲಗೂರು ಜನತೆ ಇರಬಹುದು, ಎಲ್ಲ ಸಾರ್ವಜನಿಕರಿಗೆ ನನ್ನ ಒಂದು ಕಳಕಳಿಯ ಮನವಿ ಏನೆಂದರೆ, ನೀವು ಮೂಲವ್ಯಾಧಿ ಮತ್ತು ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ನಿಮಗೆ ಮಲ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನೋವು, ಉರಿ, ಕೀವು ಅಥವಾ ಹೊಟ್ಟೆ ನೋವು ಮತ್ತು ಇನ್ನಿತರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನೇ ಇದ್ರೂ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೀವು ಭಾಗವಹಿಸಿ ಇಲ್ಲಿ ಬಂದು ನೋಡಿದ್ರೆ ನಾವು ನಿಮಗೆ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ನಾವು ನಿಖರವಾಗಿ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಜ್ಞ ವೈದ್ಯರಾದಂಥ ಡಾಕ್ಟರ್ CM ಪರಮೇಶ್ವರ್ ಅವರು, ಇಲ್ಲಿ ನಮ್ಮ ಭಾರತ ಕಂಡಂತಹ ಶ್ರೇಷ್ಠ ಮೂಲವ್ಯಾಧಿ ತಜ್ಞರವರು, ಇಲ್ಲಿವರೆಗೆ ನಾವು ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ನಮ್ಮ ಎಸ್ಟಿ ಜಯರಾಮ್ ಆಸ್ಪತ್ರೆ. ಕಾರ್ಯಕ್ರಮದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ NK ಕುಮಾರ್, ಮಾದೇಗೌಡ, ಶಿವರಾಜು, ಪದ್ಮನಾಭ, ಡಾಕ್ಟರ್ ಶಂಸುದ್ದೀನ್, ಡಾಕ್ಟರ್ ಸಿದ್ದರಾಜು, ಮನೋಹರ, ಪ್ರವೀಣ್, ಭಾನುಪ್ರಕಾಶ್, ಪುಟ್ಟಸ್ವಾಮಿಗೌಡ ಇದ್ದರು.
ಹಾಡು ಹಗಲಿನಲ್ಲಿಯೇ 3 ಹುಲಿಗಳು ಕಾಣಿಸಿಕೊಂಡಿರುವ ಘಟನೆ ಎಚ್ಡಿ ಕೋಟೆ ಸಮೀಪವಿರುವ ತಾಲೂಕಿನ ಚಾಕಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರವಿಕುಮಾರ್ ಎಂಬುವರ ಜಮೀನಿನಲ್ಲಿ ಬೆಳೆದಿದ್ದ ಮರಗೆಣಸು ಬೆಳೆದಿರುವ ಪ್ರದೇಶದಲ್ಲಿ ತಾಯಿ ಹಾಗೂ 2 ಮರಿ ಹುಲಿಗಳು ಬೀಡುಬಿಟ್ಟಿದ್ದು, ರವಿಕುಮಾರ್ ತಮ್ಮ ಜಮೀನಿಗೆ ನೀರು ಹಾಯಿಸಲು ತೆರಳಿದ ವೇಳೆ ಅವರ ಬರುವಿಕೆಯನ್ನ ಕಂಡು ತನ್ನ ಮರಿಗಳೊಂದಿಗೆ 6 ಅಡಿ ಎತ್ತರದ ಬೇಲಿಯನ್ನ ಹಾರಿ ಹುಲಿ ತಪ್ಪಿಸಿಕೊಂಡಿದೆ. ತದನಂತರ ನೆರೆಹೊರೆಯವರ ಸಹಾಯದೊಂದಿಗೆ ಮತ್ತೊಮ್ಮೆ ಜಮೀನಿನ ಬಳಿ ಪರಿಶೀಲಿಸಿದಾಗ ಹುಲಿ ಹೆಜ್ಜೆಗಳು ಹಾಗೂ ಅದು ಮಲಗಿರುವ ಗುರುತುಗಳು ಕಂಡಿದೆ. ಇನ್ನು ಈ ಸಂಬಂಧ ಎಚ್ಡಿ ಕೋಟೆಯ ವಲಯ ಅರಣ್ಯಾಧಿಕಾರಿ ಪೂಜಾ ಎಲಿಯಾರ್ ಹಾಗೂ 25ಕ್ಕೂ ಹೆಚ್ಚು ಮಂದಿ ಚಿರತೆ ಮತ್ತು ಹುಲಿ ಸಂರಕ್ಷಣಾ ಪಡೆ ಸುರಕ್ಷತಾ ಸಾಧನಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆಗೆ ಇಳಿದಿದ್ದು, ಮುಂದಿನ ನಡೆಗಾಗಿ ಹಿರಿಯ ಅರಣ್ಯಾಧಿಕಾರಿಗಳ ನಿರ್ದೇಶನಕ್ಕೆ ಸಜ್ಜಾಗುತ್ತಿರುವುದಾಗಿ ಅರಣ್ಯಾಧಿಕಾರಿ ಪೂಜಾ ಎಲಿಕಾರ್ ತಿಳಿಸಿದ್ದಾರೆ. ಬೇರೆ ಅವರ ಹಾಕಂತ ಇದು ಮಾಡಿಕೊಡಿ, ಇಲ್ಲರ ಬಂದಿಗೆ ನೋಡಿ. ಈಗ ಅಲ್ಲೇ ಫೋನ್ ಮಾಡಿದ್ರು ಬರೋಕ್ಕಾಗಿಲ್ಲ. ಅವರು 1.5 ಗಂಟೆ ಆಗೈತೆ ಫೋನ್ ಮಾಡಿ, ಇನ್ನೂ ಬರೋಕ್ಕಾಗಿಲ್ಲ. ಅವ್ರು ಅಲ್ಲವ್ರೆ ಇಲ್ಲ ಒಬ್ರು ಟ್ರೈನಿಂಗ್ ಹೋಯ್ತೀನಿ ಅನ್ನೋದು, ಒಬ್ರು ಇಲ್ಲಿ ಹೋಯ್ತೀನಿ ಅನ್ನೋದು, ಬರೀ ಇದೇ ಆಗೈತೆ. ದಯವಿಟ್ಟು ಸ್ವಲ್ಪ ಇದು ಮಾಡಿ ಇದೊಂದು ಅವಳಿಗಳ ತಪ್ಪಿಸ್ಬೇಕು ಅಂತ ಕೇಳ್ತಾರೆ ಸರ್. ಬಂದರು ಏನಕ್ಕೆ ಪ್ರಯತ್ನ ಬರ್ತಾರೆ, ಮೇಲೆ ತಿಟ್ಟಲ್ಲಿ ನಿಂತ್ಕೊತಾರೆ, ನೋಡ್ತಾರೆ, ಹೋಯ್ತಾರೆ. ಯಾವುದೋ ಕ್ರಮ ಈಗ ತಗೊಂಡು ನೆನ್ನೆ ಸರ್ ಪಕ್ಕದಲ್ಲೇ ಈಗ ಒಂದು 3 ದಿವಸದಲ್ಲಿ ಹೇಳ್ದು ಡೈರೆಕ್ಟಾಗಿ ನೋಡಿದ್ರು. ಈಗ 3 ಜನ ಸಿಗಾಕೊಂಡಿದ್ರು. ಯಾರು ಹೊಣೆ ಸರ್? ಇವರೇ ಎದ್ರಕೊಂಡು ನಿಂತ್ಕೊಂಡ್ಮೇಲೆ ಅರಣ್ಯ ಅವರೇ. ಈಗ ನಾವು ಬಡಬಾಜಿ ಹೋಗಿ ಮಾಡ್ತಾ ಇರ್ತೀವಿ, ಬಕ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಪರಿಹಾರ ಏನಕ್ಕೆ ಸರ್? ಅದು ನಾವೇ ಹೋದ್ಮೇಲೆ ಪರಿಹಾರ ಏನಕ್ಕೆ? ಪರಿಹಾರ ತಗೊಂಡು ಏನು ಮಾಡೋಕ್ಕೆ? ಮಕ್ಕಳು ಏನು ಮಾಡ್ತಾರೆ? ಅವರ ಭವಿಷ್ಯ ಏನು? ಚಿಕ್ಕ ಮಕ್ಕಳು ಅವ್ರ ಭವಿಷ್ಯಗಳು ಏನು ಸರ್? ಈಗ 1.5 ಗಂಟೆ ಎಷ್ಟು ಸರ್ ನಾವು ಮಾಡಿ ಎಷ್ಟು ಆಯಿತು ಕಳಿಸಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ. ಇವ್ರು ಕಳಿಸೋದಿಲ್ಲ, ಬರೋದಿಲ್ಲ, ಬರೀ ಕದ್ಯ ಆಟ. ಅಲ್ಲಿಗೆ ಫೋನ್ ಮಾಡಿದ್ರೆ ಅಲ್ಲಿ ಹೇಳೋದು, ಇಲ್ಲಿಗೆ ಹೇಳೋದು, ಇವ್ರಿಗೆ ಹೇಳೋದು. ಇಲ್ಲಿ ನಿಂತಿರ್ತಾರೆ ಪ್ರಾಣಿಗಳು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಬೇಕು ಎಂದು ಧಾರವಾಡದ ಸರ್ಪಭೂಷಣ ದೇವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ ಗ್ರಾಮದಲ್ಲಿ ನೀಡಶೇಸಿಯ ಅಭಿನವ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜರುಗಿದ ಸದ್ಭಕ್ತರಿಗೊಂದು ಸದ್ಭವನಾ ಯಾತ್ರೆ ಮತ್ತು ಆಧ್ಯಾತ್ಮಿಕ ಪ್ರವಚನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವ ಜವಾಬ್ದಾರಿ ಗುರುಗಳ ಜೊತೆಗೆ ತಂದೆ ತಾಯಿಯದ್ದಾಗಿದೆ. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಗಿಂತ ನಮ್ಮ ಮಕ್ಕಳಿಗೆ ನಿಜವಾದ ಸಂಪತ್ತು ಸಂಸ್ಕಾರ ನೀಡುವುದು ಅತ್ಯವಶ್ಯಕವಾಗಿದ್ದು, ಈ ನಿಟ್ಟಿನಲ್ಲಿ ಎಲ್ಲಾ ಪೋಷಕರು ತಮ್ಮ ಮಕ್ಕಳನ್ನ ಬೆಳೆಸಬೇಕೆಂದು ತಿಳಿಸಿದರು. ಬರೋದಿಲ್ಲ, ನಿಮ್ಮ ಮಕ್ಕಳು ಮಾಡುವಂತೆ ಕೆಟ್ಟ ಚಟಗಳನ್ನ ನನ್ನ ಜೋಳಿಗೆಗೆ ಹಾಕ್ರಿ ಅಂತ ಬಂದಂತ ಮೊಟ್ಟ ಮೊದಲ ಶಿವಯೋಗಿ ಯಾರು ಅದರಿಂದ ಅಭಿನವ ಕರಿಬಸವ ಸ್ವಾಮಿಗಳು ಅಂತಕ್ಕಂಥ ಮಾತು. ಯಾಕೆ ಅಂತಂದ್ರೆ ಕೇವಲ 1 ಹಳ್ಳಿ 2 ಹಳ್ಳಿಗಳನ್ನ ಮಾಡಿ ನಾವು ಬಿಟ್ಟಿದ್ವಿ ಅಂದಿದ್ರ ಈ ಕಾರ್ಯಕ್ರಮ ಯಶಸ್ಸು ಆಗ್ತದ ಅಂತಕ್ಕಂಥದ್ದು ನಮ್ಮಲ್ಲಿ ನಂಬಿಕೆ ಬರ್ತಿದ್ದಿಲ್ಲ. ಸುಮಾರು 14 ಹಳ್ಳಿಗಳು ಮುಗಿದು ನಿಮ್ದು 15ನೇ ಹಳ್ಳಿ. ಎಷ್ಟನೇ ಹಳ್ಳಿ? 15ನೇ ಹಳ್ಳಿ. ಈ 15ನೇ ಹಳ್ಳಿ ಒಳಗೆ ನಾವು ಬರಬೇಕಾಗಿತ್ತು. ಯಾವ ಕಾರಣಕ್ಕಾಗಿ? ಈ ದುಶ್ಚಟಗಳ ವಿರುದ್ಧ ನಾವು ಜೋಳಿಗೆ ಹಿಡಿದು ಬರಕತ್ತೀವಿ ಅಂತಂದ್ರೆ 15 ಹಳ್ಳಿನೂ ಕೂಡ ದಾಟಿ ಬಂದು ನಾವು 14 ಹಳ್ಳಿ ದಾಟಿ 15ನೇ ಹಳ್ಳಿಗೆ ಬರಾಕತ್ತೀವಿ ಅಂತಂದ್ರೆ ಮೂಲ ಕಾರಣ ಅಂತಂದ್ರೆ ನಾವು ಸಮಾಜಕ್ಕೆ ಒಳ್ಳೆದೇ ಮಾಡಾಕತ್ತೀವಿ, ಸಮಾಜಕ್ಕೆ ಒಳ್ಳೇದೇ ಮಾಡಾಕತ್ತೀವಿ, ಸಮಾಜಕ್ಕೆ ನಾವು ಒಳ್ಳೆ ಸಂದೇಶವನ್ನು ಕೊಡಾಕತ್ತೀವಿ ಅನ್ನೋ ಕಾರಣದಿಂದ 14 ಹಳ್ಳಿ ಮುಗಿದು 15ನೇ ಹಳ್ಳಿವರೆಗೂ ನಾವು ಪಾದಯಾತ್ರೆ ಮೂಲಕ ಬಂದೀವಿ ಅನ್ನೋದು ಕಾರಣ ಆಗ್ತದ. ಇಲ್ಲ ಅಂದಿದ್ರೆ ನಾವೇನೋ ಸ್ವಾರ್ಥಕ್ಕಾಗಿ ಮಠವನ್ನು ಕಟ್ಟುವುದಕ್ಕಾಗಿ ಅಥವಾ ಇನ್ಯಾವುದಕ್ಕಾಗಿ ನಾವೇನಾದ್ರೂ ಜೋಳಿಗೆ ಹಿಡ್ಕೊಂಡು ಬಂದಿದ್ವಿ ಅಂದ್ರೆ 14 ಹಳ್ಳಿ ಅಲ್ಲ 3 ಹಳ್ಳಿಗೆ ನಾವು ಮಠ ನೋಡ್ಬೇಕಾಗಿತ್ತು. ಹೌದಲ್ಲ? ನನ್ನ ಮಠ ನಿಂತದಪ್ಪ ಕಲ್ಲು ಬೇಕಾಗ್ಯವಂತ ನಾವು ಜೋಳಿಗೆ ತಂದಿಲ್ಲ. ನನ್ನ ಮಠದೊಳಗೆ ದಾಸೋಹ ನಿಂತದ ನನಗ ಅಕ್ಕಿ ಕೊಡಿಸುವಂತ ಜೋಳಿಗೆ ತಂದಿಲ್ಲ. ನನ್ನ ಮಠದೊಳಗೆ ಇಂಥದಿಲ್ಲಪ್ಪ ನನಗೊಂದಿಷ್ಟು ಈ ವೇಳೆ ರಾಮನಗೌಡ ಎಸ್ ಹೊಟ್ಟೆರ, ವಿಠಲ ನಿರ್ದೇಶಿಸಿ, ವಿರೂಪಾಕ್ಷಯ್ಯ ಸ್ವಾಮಿ, ಚೌಕಿಮಠ, ಸಂಗೀತಗಾರರಾದ ಕುಮಾರ್ ತಾಳಿಕೋಟಿ, ಪ್ರಶಾಂತ್ ಮುದ್ದೆಬಿಹಾಳ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ವರದಿ ಶ್ರೀಕಾಂತ್ ಗೌಡ, ಮಾಲಿ ಪಾಟೀಲ್, ವಿವಿಸಿ ನ್ಯೂಸ್, ಕೊಪ್ಪಳ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಡಬಿಡದೆ ಸುರಿಯುತ್ತಿರುವ ಭಾರೀ ಗಾಳಿ ಮಳೆಗೆ ಸಿಡಿಲಿಗೆ ಗೇರಟ್ಟಿ ಗ್ರಾಮದ ನಾಗಮಾದಪ್ಪ ಅವರಿಗೆ ಸೇರಿದ್ದ ಜಾನುವಾರು ಸಾವನ್ನಪ್ಪಿದ ಘಟನೆ ವರದಿಯಾಗಿದೆ. ಕಡುಬಡವ ರೈತಾಪಿ ವರ್ಗಕ್ಕೆ ಭಾರೀ ನಷ್ಟ ಉಂಟಾಗಿದ್ದು, ಕಷ್ಟಪಟ್ಟು ಬೆಳೆಸಿದ ಜಾನುವಾರುಗಳು ಹಾಗೂ ವರ್ಷದ 1 ಬೆಳೆಗಳು ಈ ಭಾರೀಯ ಮಳೆಗೆ ಹಾನಿಯಾಗಿದೆ. ಈ ಹಿನ್ನೆಲೆ ರೈತರ ಸಂಕಷ್ಟಕ್ಕೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಡಾ ಕೇಸ್ ಇಡಿಗೆ ತನಿಖೆ ಮಾಡಲು ಅಧಿಕಾರವೇ ಇಲ್ಲ, ಇದು ರಾಜಕೀಯ ಪ್ರೇರಿತ ಹಾಗೂ ದುರುದ್ದೇಶ, ಸಿಎಂ ಸಿದ್ದರಾಮಯ್ಯ ಆರೋಪ. ಮುಡಾ ಅಕ್ರಮದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಜಾರಿ ನಿರ್ದೇಶನಾಲಯ ಎಳೆಯಾಗಿ ಬಿಡಿಸಿದೆ. ಮುಡಾ ಅಕ್ರಮ ತನಿಖೆ ಪ್ರಗತಿ ಬಗ್ಗೆ ಲೋಕಾಯುಕ್ತಕ್ಕೆ ಇಡಿ ಪತ್ರ ಸ್ವಾಗತಾರ್ಹ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.